ಯಾವ್ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಸರ್ ತಾವು? ಮೇಡಮ್ ನಾನು 1996ನೇ ಇಸ್ವಿನಲ್ಲಿ ಎಲ್ಲರಂತಲ್ಲ ನನ್ನ ಗಂಡ ಅಭಿನಯಿಸಿದ್ದೀನಿ. ಅಂದರೆ ಅದು ವಿಷ್ಣುವರ್ಧನ್ ಸರ್ ಅವರು ಹೀರೋ, ಪ್ರೇಮ ಅವರು ಹೀರೋಯಿನ್, ದೊಡ್ಡಣ್ಣ ಅವರಿದ್ದಾರೆ. ಬಿ ಸಿ ಪಾಟೀಲ್ ಅವರಿಗೆ ಬಾಡಿಗಾರ್ಡ್ ಆಗಿ ಪಾತ್ರ ಮಾಡಿದ್ದೆ ಅದರಲ್ಲಿ. ಆಗ ಬಂದು ನಾನು ಬಡತನದಲ್ಲಿ ಹುಟ್ಟಿ ಬಂದಿರೋದ್ರಿಂದ ಬೆಂಗಳೂರಲ್ಲಿ ಬಾಡಿ ಬಿಲ್ಡಿಂಗ್ ಅಲ್ದೇ ಜೊತೆಗೆ ಏನಾದ್ರು ಒಂದು ಮಾಡ್ಬೇಕನ್ನೋದು ನನ್ನಲ್ಲಿ ಇತ್ತು. ಯಾಕಂದರೆ ವಯಸ್ಸು ಆಗೋದ್ಮೇಲೆ ಏನೋ ಮಾಡ್ಬೋದಿತ್ತು ಅನ್ನೋದಕ್ಕಿಂತ ವಯಸ್ಸಿದ್ದಾಗ ಏನಾದ್ರು ಒಂದು ಮಾಡ್ಬೇಕನ್ನೋದು ಛಲ ನನ್ನಲ್ಲಿತ್ತು. ಆಗ ಎಲ್ಲರಂತ ನನ್ನ ಗಂಡ ಮತ್ತು ಯುವಶಕ್ತಿ ಮತ್ತು ಸಾಧು ಕೋಕಿಲ್ ಸರ್ ಅವ್ರದ್ದು ಅವಳೇ ನನ್ನ ಹುಡುಗಿ ಅಂತ ಚಿತ್ರ ಮಾಡಿದೆ. ಮತ್ತು ಓಂ ನಮಃ ಶಿವಾಯ ಮಾಡಿದೆ. ಆಮೇಲೆ ಶಬ್ದ, ಸಾಧು ಮತ್ತು ಲಂಕೇಶ್, ಆಮೇಲೆ ತಬ್ಬಲಿ ಮತ್ತು ಚಾಣಾಕ್ಷ, ಅಮೃತಧಾರೆ ಇಷ್ಟು ಸಿನಿಮಾದಲ್ಲಿ ಮಾಡಿದ್ದೀನಿ. ಇದಕ್ಕೆ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಕರ್ನಾಟಕದ ಜಾಕಿ ಚಾನ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವರು. ಅವರಿಗೆ ಅದೆಲ್ಲ ಕ್ರೆಡಿಟ್ ಅವ್ರಿಗೆ ಸೇರಬೇಕು. ಅವರು ನಮ್ಮ ಒಂದು ವರ್ಲ್ಡ್ ಜಿಮ್ಮಲ್ಲಿ ನಾವು ಆವಾಗ ಪೊಲೀಸ್ ಸ್ಟೋರಿ ಚಿತ್ರೀಕರಣ ಆಗಿತ್ತು. ನೆಕ್ಸ್ಟ್ ಫಿಲಮ್ಗೆ ಅವರು ಮಾಡ್ತಾಯಿದ್ರು. ಆ ಟೈಮಲ್ಲಿ ಅವ್ರಿಗೆ ಒಂದು ಥ್ರಿಲ್ಲರ್ ಕಿಲ್ಲರ್ ಅಂತ ಒಂದು ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಜೈನವ್ರು ವರ್ಲ್ಡ್ ಜಿಮ್ ತರಬೇತಿಗೆ ಅಂತ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಮಾಸ್ಟ್ರು ನಮ್ಮನ್ನು ನೋಡಿಬಿಟ್ಟು ಕೆಲವೊಂದು ಸಿನಿಮಾಗಳಲ್ಲಿ ಅವಕಾಶನ ಮಾಡಿಕೊಟ್ರು ಮೇಡಮ್. ಕೆಲವೊಂದು ನಮಗೆ ಆವಾಗ ನಮಗೆ ಅಷ್ಟೊಂದು ಅಭಿನಯಿಸೋದೆಲ್ಲ ಗೊತ್ತಿರಲಿಲ್ಲ, ಡೈಲಾಗ್ ಇದೆಯಲ್ಲ. ಅವರೇ ನಮಗೆಲ್ಲ ಹೇಳ್ಕೊಟ್ಟು ಎಲ್ಲ ಮಾಡಿಸಿದ್ರು ಮೇಡಮ್. ಥ್ರಿಲ್ಲರ್ ಮಂಜು ಮಾಸ್ಟ್ರು ಅವರೇ. ಸಿನಿಮಾದಲ್ಲಿ ಏನಾರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ರಂದರೆ ಥ್ರಿಲ್ಲರ್ ಮಂಜು ಸರ್ ಮೇಡಮ್. ನೋಡಿ, ನೀವು ಇಷ್ಟೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಆದರೂ ಕರ್ನಾಟಕ ಜನತೆಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಆದರೆ ಬಿಗ್ ಬಾಸಲ್ಲಿ ಒಂದು ವಾರ ಇದ್ದು ಬಂದ ತಕ್ಷಣ ಅಷ್ಟೊಂದು ಫೇಮಸ್ ಆದರೆ ನೆಕ್ಸ್ಟ್ ಸಿನಿಮಾದಲ್ಲಿ ತುಂಬ ಅವಕಾಶಗಳು ಬರುತ್ತೆ ಅಂತ ಅನಿಸುತ್ತಾ ನಿಮಗೆ? ಗೊತ್ತಿಲ್ಲ ಮೇಡಮ್. ಯಾಕಂದರೆ ಈಗ ನಾನು ನೋಡಿದ್ರೆ ಹಿಂಗೆ ಇದ್ದೀನಿ. ನಾನು ಆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಹಿಂದೆ ಏನೋ ಮಾಡಿದ್ದೆ ಆವಾಗ. ಈಗ ತಂತ್ರಜ್ಞಾನ ಮತ್ತು ಈಗ ಜನ್ರೇಷನ್ ಎಲ್ಲ ಚೇಂಜ್ ಆಗಿದೆ. ಈಗ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಈಗ ನಾನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಈಗ ಮಾಡೋ ಹಾಗಿಲ್ಲ ಅನಿಸುತ್ತೆ. ಈಗ ಮುಂದೆ ನೋಡ್ಬೇಕು ಮೇಡಮ್. ಓಕೆ. ನಿಮ್ಮ ಸಾಧನೆಗಳು ಅಂದರೆ ನೀವು ನೋಡಿದಾಗ ಎಲ್ಲರೂ ಹೇಳ್ತಾರೆ, ಅಯ್ಯೋ ಏನು ಈ ಮನುಷ್ಯ ಹಿಂಗಿದ್ದಾರೆ ಅಂತ ಹೇಳಿ. ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ನಿಮಗೆ? ಹೌದು ಮೇಡಮ್. ಈಗ ಭಾಳ ಜನಗಳಿಗೆ ಏನಾಗುತ್ತೆ ಅಂದರೆ, ಏನಾದರೂ ಒಂದು ಸಾಧನೆ ಮಾಡಿರೋರನ್ನ ಭಾಳ ಬೇಗನೆ ಟಾರ್ಗೆಟ್ ಮಾಡ್ತಾರೆ. ಆ ಸಾಧನೆ ಮಾಡಿರೋರನ್ನ ಭಾಳ ಬೇಗನೆ ಅವಮಾನ ಮಾಡ್ತಾರೆ. ಇಲ್ಲಿ ಯಾರು ಭಾಳ ಚೆನ್ನಾಗಿ ಜೀವನ ನಡೆಸ್ತಾರಂದರೆ, ಯಾರು ಏನು ಸಾಧನೆ ಮಾಡಿರಲ್ವೋ ಅವರು ಭಾಳ ಸುಖಪುತ್ರರು. ಅವ್ರನ್ನ ಯಾರೂ ಟಾರ್ಗೆಟೇ ಮಾಡಲ್ಲ. ಯಾರು ಏನಾದರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಹೋದರೆ ಅಲ್ಲಿ ಕಾಲೆಳಿತಾರೆ. ಯಾಕಂದರೆ ಇಷ್ಟ ಆಗಲ್ಲ ಅವ್ರಿಗೆ. ನಾವು ಅವ್ರನ್ನ ಒಪ್ಸೋಕ್ಕೂ ಆಗಲ್ಲ. ಹೀಗಾಗಿ ಸಾಧನೆನ ನಾವು ಯಾರನ್ನೂ ಒಪ್ಸೋದಕ್ಕಿಂತ ನಾವು ಒಬ್ಬ ಜೀವಿಯಾಗಿ ಮನುಷ್ಯ ಆಗಿ, ಈ ಪ್ರಾಣಿಗಳಲ್ಲಿ ಅತಿ ಶ್ರೇಷ್ಠ ಪ್ರಾಣಿ ಮನುಷ್ಯ ಪ್ರಾಣಿ. ಮನುಷ್ಯರಾಗಿ ಹುಟ್ಟಿದ್ದೀವಿ. ನಾವು ಯಾರನ್ನೂ ಬೇರೆ ಒಪ್ಸೋದಕ್ಕಿಂತ ನಾವೇನಾದ್ರು ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಒಂದು ಒಳ್ಳೆಯ ಸಾಧನೆ ಮಾಡಿ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವು ಹೆಸರು ಉಳಿಯೋ ಥರದ್ದು ಒಂದು ಏನಾದ್ರು ಒಂದು ಸ್ಫೂರ್ತಿಯಾಗಿ ಮಾಡಬೇಕನ್ನೋದೇ ನನ್ನ ಉದ್ದೇಶ. ಆದ್ದರಿಂದ ನಾನು ಬಾಡಿ ಬಿಲ್ಡಿಂಗ್ನ ಅವಾಗೆಲ್ಲ ಮಾಡಿದ್ದೀನಿ ಮೇಡಮ್. ಸಾಕಷ್ಟು ಬಾಡಿ ಬಿಲ್ಡಿಂಗ್ನ ಮಾಡಿದ್ದೀನಿ. ಭಾಳ ಈಗಿನ ಜನ್ರೇಷನ್ಗೆ ಕೆಲವೊಬ್ಬರಿಗೆ ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಈಸಿಯಾಗಿ ಸೋಷಿಯಲ್ ಮೀಡಿಯಾ ನೋಡ್ತಿದ್ದಾರೆ. ನಿಮಿಷಕ್ಕೂ ನಾವು ಈಸಿಯಾಗಿ ಟಾರ್ಗೆಟ್ ಮಾಡ್ತಾರೆ. ಏನೋ ಅವ್ರ ಬಗ್ಗೆ ಬ್ಯಾಡ್ ಕಾಮೆಂಟ್ ಮಾಡೋದು, ಇನ್ನೇನೋ ಮಾಡ್ತಾರೆ. ಕೆಲವರೆಲ್ಲ ನಾನು ಬಾಡಿ ಬಿಲ್ಡಿಂಗ್ ಮಾಡಿದಾಗ ಇನ್ನೂ ಯಾರೂ ಹುಟ್ಟೇ ಇಲ್ಲ. ಅವ್ರಿಗೆ ನಾವು ಮಿಸ್ ಇಂಡಿಯಾ ಮಾಡಿದ್ದೀನಿ, ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ಅಂದರೆ ಅವನಿಗೆ ಭಾಳ ತಮಾಷೆ ಆಗುತ್ತೆ. ಓ ಪುಂಗಿ ದಾಸ ಇವರು ಏನೋ ಪುಂಗ್ತಾನೆ, ಒಂದು ಕ್ವಶನ್ ಕೇಳಿದ್ರೆ 10 ಆನ್ಸರ್ ಹೇಳ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟಿರುತ್ತೆ. ನಾನು ಅಚೀವ್ಮೆಂಟ್ ಮಾಡಿದ್ದೀನಿ, ನಾನು ಕಷ್ಟಪಟ್ಟು ಮಾಡಿದ್ದೀನಿ, ಆ ನೋವುಗಳನ್ನ ನಾನು ಅನುಭವಿಸಿದ್ದೀನಿ. ನಾನು ಮಾತಾಡ್ದೇನೆ ನಾನು ಅವಮಾನ ಪಟ್ಟಿರೋದನ್ನು, ನಾನು ಕಷ್ಟಪಟ್ಟಿರೋದನ್ನು ನಾನು ಹೇಳಬೇಕೇ ಹೊರತು ಇನ್ನು ಬೇರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನಮ್ಮ ಅಪ್ಪನ ಮಗ ನಮ್ಮ ತಂದೆಯ ಹೆಸರು ನಾನು ಹೇಳಬೇಕೇ ಹೊರತು ಬೇರೆ ಹೇಳೋದಕ್ಕೆ ಆಗೋದೇ ಇಲ್ಲ ಮೇಡಮ್. ನಮ್ಮ ತಂದೆ ಲಕ್ಕೊಳ್ಳಿ ಮೈಲಪ್ಪ, ಅವರು ಕುಸ್ತಿ ಪೈಲ್ವಾನ್ರು ಮೇಡಮ್, ದಾವಣಗೆರೆಯಲ್ಲಿ. ನಮ್ಮ ಹಿನ್ನೆಲೆ ಬಂದ್ಬಿಟ್ಟು ನಾವೆಲ್ಲ ಬಡ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ 9 ಜನ ಮಕ್ಕಳು. ನಮ್ಮ ತಂದೆ ತಾಯಂದಿರಿಗೆ ಬಡತನ. ಮತ್ತು ಅದರಲ್ಲಿ ನಾವು ಕುಸ್ತಿಯಿಂದ ಇರೋದ್ರಿಂದ ನಮ್ಮ ಅಣ್ಣವರು ಎಲ್ಲ ಮನ್ಮಥಪ್ಪ ಅವರು ಬಾಡಿ ಬಿಲ್ಡಿಂಗ್ ಇದು ಮಾಡೋದಕ್ಕೆ ಅವರು ಕೂಡ ಮನೇಲಿ ಆ ಟೈಮಲ್ಲಿ ತುಂಬ ಎನ್ಕರೇಜ್ ಮಾಡಿ ಒಂದು ಬರೋದಕ್ಕೆ ಕಾರಣವೇ ನಮ್ಮ ಅಣ್ಣ. ಎಷ್ಟನೇ ವಯಸ್ಸಲ್ಲಿ ಶುರು ಮಾಡಿದ್ರಿ? ಮೇಡಮ್ ನಾನು ಇದು ಸರಿಸುಮಾರು ಸೆಕೆಂಡ್ ಪಿ ಯು ಸಿ ಮೇಡಮ್. ಸೆಕೆಂಡ್ ಪಿ ಯು ಸಿ ನಾನು ಓದ್ತಾ ಇದ್ದೆ. ಓದೋಂಥ ಸಂದರ್ಭದಲ್ಲಿ ನನಗೆ ಬಾಡಿ ಬಿಲ್ಡಿಂಗು ಮಾಡೋಂಥ ಒಂದು ಇದು ಬಂತು. ಯಾಕಂದರೆ ಮುಂಚೆ ನಾವು ಕುಸ್ತಿ ಹಿನ್ನೆಲೆ ಇರೋದ್ರಿಂದ ಬಾಡಿ ಬಿಲ್ಡಿಂಗನ್ನ ನಾನು ಶ್ರೀ ಬೀರೇಶ್ವರ ವ್ಯಾಯಾಮ ಶಾಲೆಯಲ್ಲಿ ಅಲ್ಲಿ ತರಬೇತಿ ಪಡ್ಕೊಂಡು ಫಸ್ಟು ಅಲ್ಲಿ 1991ನಲ್ಲಿ ನಾನು ಪ್ರಾರಂಭ ಮಾಡಿದೆ ಸಾಗರದಲ್ಲಿ. ಆಗ ಉದಯೋನ್ಮುಖ ಕ್ರೀಡಾಪಟುವಾಗಿ ನಾನು ಅಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದೆ, ಬೆಳ್ಳಿ ಪದಕ ಪಡೆದೆ.